ರಾಘಣ್ಣ, ಬಹಳ ಖುಷಿಯಾಯಿತು ತಾವು ವೇದಿಕೆ ಮೇಲೆ ಬಂದು ಇವತ್ತು ವಜ್ರೇಶ್ವರಿ ಕಂಬೈನ್ಸ್ನ ಯಶಸ್ಸಿನ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀರಿ. ಅದೆಷ್ಟು ಕಲಾವಿದರನ್ನ, ಎಷ್ಟು ತಂತ್ರಜ್ಞರನ್ನ ಈ ಸಂಸ್ಥೆ ಹುಟ್ಟಾಕಿದೆ ಮ್ಯಾಮ್. ಸೊ ಎಸ್ ಸರ್, ಪ್ಲೀಸ್ ನೀವೆಲ್ಲರೂ ಜೊತೆಯಾಗಿ ಈ ದೊಡ್ಡ ಮನೆಯ ಈ ಚಂದದ ಕಥೆಯನ್ನು ಕೇಳೋಣ ನಿಮ್ಮ ಮಾತಲ್ಲಿ. ವಜ್ರೇಶ್ವರಿ ಕಂಬೈನ್ಸ್ 50 ವರ್ಷ ಆಗಿದೆ ಅಂದರೆ ಅದಕ್ಕೆ ನಮ್ಮ ತಾಯಿ ಮಾತ್ರ ಅಲ್ಲ, ನಮ್ಮ ತಾಯಿ ಜೊತೆ ತುಂಬ ಜನ ಸೇರಿಕೊಂಡಿದ್ದಾರೆ. ಅವರೆಲ್ಲ ಸೇರಿ ವಜ್ರೇಶ್ವರಿ ಕಂಬೈನ್ಸ್ನ ಕಟ್ಟಿರೋದು. ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ನನ್ನ ಮಗನ ಪಿಕ್ಚರ್ ಯಶಸ್ಸಾಯಿತು ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಒಂದು ಯಶಸ್ಸಿನ ಚಿತ್ರದಲ್ಲಿ ನನ್ನ ಮಗನೂ ಇದ್ದಾನೆ ಅಂತ ಹೇಳೋಕ್ಕೆ ಇಷ್ಟ ಆಗುತ್ತೆ. ಜಯಣ್ಣ ಫಿಲಿಮ್ಸ್ ಅವ್ರಿಗೆ, KRG ಫಿಲಿಮ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅಶ್ವಿನಿನ ಸೇರಿಸ್ಕೊಂಡ್ರಿ. ನಮ್ಮ ತಾಯಿ ಬಂದು ಸೇರ್ಕೊಂಡು ಮಾಡಿದಷ್ಟೇ ಖುಷಿ ಆಗುತ್ತದೆ ನನಗೆ. ನಮ್ಮ ತಾಯಿ ನನ್ನ ಪಿಕ್ಚರ್ ಮಾಡಿದ್ದಾರೆ, ನಮ್ಮ ಅಣ್ಣನ ಪಿಕ್ಚರ್ ಮಾಡಿದ್ದಾರೆ, ನನ್ನ ತಮ್ಮಂದು ಮಾಡಿದ್ದಾರೆ, ನನ್ನ ದೊಡ್ಡ ಮಗನ ಪಿಕ್ಚರು ಮಾಡಿಬಿಟ್ಟು ಹೋಗಿದ್ದಾರೆ. ಇವ್ರದ್ದೊಂದು ಇರಲಿಲ್ಲ, ನನ್ನ ಚಿಕ್ಕ ಮಗನ ಮಾಡೋಕ್ಕೆ ಇರಲಿಲ್ಲ ಅವರು. ಅದೊಂದು ಕೊರಗಿತ್ತು ನನಗೆ. ಅಶ್ವಿನಿ ಅವ್ರು ಬಂದು ಅದನ್ನು ತೀರಿಸ್ಬಿಟ್ರು ನನಗೆ. ನಮ್ಮ ತಾಯಿ ಮಾಡಿದಷ್ಟೇ ಖುಷಿ ಆಗುತ್ತೆ. ಥ್ಯಾಂಕ್ಸ್ ಅಮ್ಮ, ತುಂಬ ಖುಷಿ ಆಗುತ್ತೆ ನನಗೆ. ಪಿಕ್ಚರ್ ಸಕ್ಸಸ್ ಆಗಿದೆ. ಎಲ್ಲರೂ ಸೇರಿ ಮಾಡಿದ್ದೀರಾ, ನಿಮ್ಮೆಲ್ರಿಗೂ ಥ್ಯಾಂಕ್ಸು. ಅದು 3 ಸಂಸ್ಥೆಗಳು ಸೇರಿ ಮಾಡಿದ್ದೀರಾ. ಇದು 100 ಸಿನಿಮಾ ನಿಮ್ಮಿಂದ ಬರಲಿ, ನಾವೆಲ್ಲ ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡಬೇಕು. ಚಿತ್ರಮಂದಿರಗಳೆಲ್ಲ ನಿಮ್ಮಿಂದ ಓಪನ್ ಆಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ರಾಘಣ್ಣ. ಅಶ್ವಿನಿ ಮ್ಯಾಮ್ ನಿಜವಾಗ್ಲೂ ಅವರೊಂಥರ ಅಶ್ವಿನಿ ದೇವತೆ ಥರ. ಅಸ್ತು ಅಂತ ಹೇಳಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಮಾತು ಇಲ್ಲಿ ಪ್ರತಿ ಬಾರಿ ಪ್ರೂವ್ ಆಗ್ತಾ ಇದೆ. ಎಕ್ಕದ ಮೂಲಕ ಕೂಡ ಪ್ರೂವ್ ಆಗ್ತಿದೆ ಮ್ಯಾಮ್. ಪ್ಲೀಸ್ ಒಂದು ವರ್ಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ನನ್ನ ಮೈಕಲ್ಲಿ ಹೇಳ್ತಾರೆ ಅವರು, ಶಿಲ್ ನಾಟ್ ಸೇ ನೋ. ಅದೊಂದು ಆಸೆ ಅಲ್ವಾ, ಹೇಳ್ಸೋಣ ಮ್ಯಾಮ್ ಕೈ. ಓಕೆ, ಅವ್ರನ್ನ ನಾನು ಮಾತಾಡ್ಸೋದಕ್ಕೆ ಪ್ರಯತ್ನ ಪಡೋದಕ್ಕೂ ನಾನು ಸಣ್ಣ ಆಗೋದು ಎರಡೂ ಒಂದೇ ಥರ. ಬಟ್ ಮ್ಯಾಮ್, 50 ವರ್ಷಗಳ ಈ ಹಿರಿಮೆ ಇರುವಂತಹ ಶ್ರೀ ವಜ್ರೇಶ್ವರಿ ಕಂಬೈನ್ಸ್, PRK ಪ್ರೊಡಕ್ಷನ್ಸ್ ಇವೆಲ್ಲವಾದಂತಹ ಸಿನಿಮಾಗಳು ನಿಮ್ಮ ನೇತೃತ್ವದಲ್ಲಿ ಈ ಇಡೀ ದೊಡ್ಡ ಮನೆಯ ಆ ಮನೆತನದ ಗುಣದಲ್ಲಿ ಬರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಅಗೇನ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಸರ್. ನಮಸ್ತೆ. ಹಾಗೂ ನಾಗಾರ್ಜುನ್ ಅವರು ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿದ್ದಾರೆ. ವೆಲ್ಕಮ್ ಸರ್, ಹಾರ್ಟಿ ವೆಲ್ಕಮ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ತಮಗೂ ಕೂಡ. ಚರಣ್ ಸರ್, ನಿಮ್ಮಿಂದ ಮಾತನ್ನು ಶುರು ಮಾಡೋಣ. ರೋಹಿತ್ ಪದಕಿ ಅವರು ನಿಮ್ಮ ಮನೆಯಲ್ಲೇ ಸೆಟ್ಲ್ ಆಗಿದ್ರಂತೆ ಈ ಸಿನಿಮಾ ಟೈಮಲ್ಲಿ ಅಂತ ಕೇಳ್ಪಟ್ಟೆ. ಆ ಕತೆ ಒಂಚೂರು ಹೇಳಿ, ಸಕ್ಸಸ್ ಬಗ್ಗೆ ಹೇಳಿ. ಎಲ್ಲರಿಗೂ ನಮಸ್ಕಾರ. ಅದೇ ಫಸ್ಟ್ ಆಫ್ ಆಲ್ ಈ 3 ದೊಡ್ಡ ಸಂಸ್ಥೆಗಳೊಟ್ಟಿಗೆ ನನ್ನ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ, ನಂಗೆ ತುಂಬ ಹೆಮ್ಮೆಯ ವಿಚಾರ. ಸೊ ಫಸ್ಟ್ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಅಶ್ವಿನಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಜಯಣ್ಣ ಸರ್, ಥ್ಯಾಂಕ್ ಯು. ಭುವನ ಸರ್, ಥ್ಯಾಂಕ್ ಯು. ಕಾರ್ತಿಕ್ ಸರ್, ಯೋಗಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಹಾಗೂ ಎಸ್, ನೀವು ಹೇಳಿದ್ರಿ ರೋಹಿತ್ ಸರ್ ನಮ್ಮ ಮನೇಲಿ, ಅದು ಯಾವಾಗಲೂ ಹಾಗೇ ಇರುತ್ತೆ ಮ್ಯಾಮ್. ಬಿಕಾಸ್ ಡೈರೆಕ್ಟರ್ ವಿಷನ್ ಅವರ ಹಾಕಿಕೊಟ್ಟ ಆ ಡೈರೆಕ್ಷನ್ಗೆ ನಾವು ಕೆಲಸ ಮಾಡ್ತೀವಿ. ಆ್ಯಂಡ್ ಐ ಆಮ್ ಲಕ್ಕಿ, ಐ ಆಮ್ ಫಾರ್ಚುನೇಟ್ ಟು ಹ್ಯಾವ್ ವರ್ಕ್ಡ್ ವಿತ್ ರೋಹಿತ್ ಸರ್. ತುಂಬ ಕಲಿಯೋಕ್ಕೆ ಸಿಕ್ತು. ಇಟ್ ವಾಸ್ ಅ ಗ್ರೇಟ್ ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್ ನನಗೆ. ಥ್ಯಾಂಕ್ ಯು ರೋಹಿತ್ ಸರ್. ಆ್ಯಂಡ್ ಈ ವೇದಿಕೆ ಮುಖಾಂತರ ನನ್ನೊಟ್ಟಿಗೆ ಕೆಲಸ ಮಾಡಿದ ನನ್ನ ತಂಡಕ್ಕೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ದೇ ಹ್ಯಾವ್ ಬೀನ್ ವಿತ್ ಮೀ, ಹಗಲು ರಾತ್ರಿ ನನ್ನೊಟ್ಟಿಗೆ ಕೆಲಸ ಮಾಡಿದ್ದಾರೆ. ಸೊ ಐ ಥ್ಯಾಂಕ್ ಮೈ ಟೀಮ್. ಹಾಗೂ ಈ ಮೂವಿಯಲ್ಲಿ ಕೆಲಸ ಮಾಡಿದಂಥ ಎಲ್ಲ ಕಲಾವಿದರಿಗೆ ಹಾಗೂ ಎಲ್ಲ ತಂತ್ರಜ್ಞರಿಗೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಫ್ರೀಕ್ವೆಂಟ್ ಕೊಲಾಬ್ರೇಟರ್ ನಾಗಾರ್ಜುನ್ ಶರ್ಮಾ, ಸೊ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ನಾನು ನನ್ನ ಎಲ್ಲ ಲಿರಿಕಲಿ ಅಷ್ಟು ಒಳ್ಳೆ ಕಾಂಟ್ರಿಬ್ಯೂಷನ್ಸ್ ಮಾಡಿದ್ದಕ್ಕೆ ನನ್ನ ಸೌಂಡ್ ಟ್ರ್ಯಾಕಲ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬಗ್ಗೆ ಈ ಜರ್ನಿ ಬಗ್ಗೆ ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಡೇ 1ನಿಂದನೂ ಬರೀ ಒಂದು ಪ್ರಾಜೆಕ್ಟ್ ಆಗಿರಲಿಲ್ಲ, ಅದೊಂದು ದೊಡ್ಡ ಜವಾಬ್ದಾರಿಯಾಗಿ ಚರಣ್ ಸರ್ ರಿಪೀಟೆಡ್ಲಿ ಹೇಳ್ತಾ ಇದ್ರು, ಇದು ದೊಡ್ಡ ಜವಾಬ್ದಾರಿನಾಗಿ ಇದು ನಮ್ಮಿಬ್ಬರಿಗೂ. ಸೊ ಈ ಜವಾಬ್ದಾರಿನ ಈಗ ಈ ಸಕ್ಸಸ್ ಮೀಟಲ್ಲಿ ಅದು ಜವಾಬ್ದಾರಿ ಸಕ್ಸಸ್ ಆಗಿ ಕನ್ವರ್ಟ್ ಆಗಿದೆ. ಸೊ ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗದಿರೋಷ್ಟು ಖುಷಿ ಅದು. ಜೊತೆಗೆ ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್, ಥ್ಯಾಂಕ್ ಯು ಜಯಣ್ಣ ಸರ್, ಥ್ಯಾಂಕ್ ಯು ಭುವನ ಸರ್ ಆ್ಯಂಡ್ ಕಾರ್ತಿಕ್ ಸರ್ ಆ್ಯಂಡ್ ಯೋಗಿ ಸರ್, ಥ್ಯಾಂಕ್ ಯು ಸೋ ಮಚ್. ಟ್ರಸ್ಟ್ ಅವ್ರು ನಮ್ಮ ಮೇಲೆ ಇಟ್ಟಿದ್ರು. ಜೊತೆಗೆ ರೋಹಿತ್ ಸರ್ಗೆ
ಥ್ಯಾಂಕ್ಸ್ ಅಲ್ಲ, ಅವ್ರು ಕೊಟ್ಟಿರೋ ಫ್ರೀಡಮ್ ಇವತ್ತು ಎಕಾಮಾರ್ ಬ್ಯಾಂಗಲ್ ಬಂಗಾರಿ ಆಗಿ ಕನ್ವರ್ಟ್ ಆಯ್ತದು. ಯಾಕಂದರೆ ನಾವು ಬ್ಯಾಂಗಲ್ ಬಂಗಾರಿ ಶುರು ಮಾಡಿದ ದಿನ ನಮಗೆ ಅವರೊಂದು ಮಾತು ಹೇಳಿದರು, ನೀವಿಬ್ಬರು ಈ ಸಾಂಗ್ನ ಎಷ್ಟು ಮಜಾ ಮಾಡ್ತೀರಾ, ನಾವು ಸೆಟ್ಟಲ್ಲಿ ಅಷ್ಟು ಮಜಾ ಮಾಡ್ತೀವಿ, ಅದು ನೆಕ್ಸ್ಟ್ ಆಡಿಯನ್ಸ್ ಅಷ್ಟು ಮಜಾ ಮಾಡ್ತಾರೆ ಅಂತ. ಸೊ ಅದು ಪ್ರತಿ ಹಂತದಲ್ಲೂ ಡಬಲ್ ಆಗಬೇಕು ಈ ಮಜಾ ಅಂತ. ಸೊ ನಾವು ಜಾಸ್ತಿನೇ ಮಜಾ ಮಾಡಿದ್ದೀವಿ ಅಂತ ಅನಿಸುತ್ತೆ. ಅದಕ್ಕೆ ಇವತ್ತು ಆಡಿಯನ್ಸ್ ಎಲ್ಲ ಅಷ್ಟು ಮಜಾ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಎಲ್ಲರಿಗೂ ಥ್ಯಾಂಕ್ ಯು ಯುವ ಸರ್ ಆ್ಯಂಡ್ ಸಂಜನಾ ಮ್ಯಾಮ್. ಯಾಕಂದರೆ ನೀವಿಬ್ಬರು ಅಷ್ಟು ಬ್ಯೂಟಿಫುಲ್ಲಾಗಿ, ಅಷ್ಟು ಏನಂತಾರೆ ಮುದ್ದಾಗಿ ನೀವು ಮಾಡಿಲ್ಲ ಅಂದರೆ ಇದ್ರದ್ದು ಆ ಚಾಮ್ ಜಾಸ್ತಿ ಆಗ್ತಾ ಇರಲಿಲ್ಲ. ಅದು ಇನ್ನಷ್ಟು ಚಾಮ್ನ ಆ್ಯಡ್ ಮಾಡ್ತು. ಇದೆಲ್ಲದ್ರ ಜೊತೆಗೆ ನನಗೆ PRK ಪ್ರೊಡಕ್ಷನ್ ಹೌಸ್ ಜೊತೆ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಕವಲುದಾರಿಯಿಂದನೂ ಇತ್ತು. ಯಾಕಂದರೆ ನನಗೆ ಫಸ್ಟ್ ಲಿರಿಕ್ಸ್ ಅವಾರ್ಡ್ ಬಂದಿದ್ದು, ಬೆಸ್ಟ್ ಲಿರಿಕ್ಸ್ಟ್ ಅವಾರ್ಡ್ ಬಂದಿದ್ದು ನನಗೆ ನಿಗೂಢ ಸಾಂಗಿಗೆ ಬಂದಿದ್ದು. ಸೊ ಇದೆಲ್ಲನೂ ನನ್ನ ತಲೆಯಲ್ಲಿ ಫ್ರೀಕ್ವೆಂಟಾಗಿ ಓಡ್ತಾ ಇತ್ತು. ಬಟ್ ಇವತ್ತು ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಆ ಒಂದಷ್ಟು ಹ್ಯಾಪಿನೆಸ್ ಕೊಟ್ಟಿದೆ. ಈ ಥರ ಸಕ್ಸಸ್ ಮೀಟ್ಗಳು ಕನ್ನಡಲ್ಲಿ ಹ್ಯಾಬಿಟ್ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.